ಇದೆ. ಸರ್, ಒಬ್ಬ ಮಾಹಿತಿ ಹಕ್ಕು ಕಾರ್ಯಕರ್ತರ ಸಮರ್ಪಕ ಮಾಹಿತಿ ಒದಗಿಸಿಲ್ಲ ಅಂತ ಕಂಪ್ಲೇಂಟ್ ಮಾಡ್ಯಾರ ಸರ್, ಏನು ಹೇಳ್ತೀರಿ? ಮಾಹಿತಿ ಹಕ್ಕು ಕಾಯ್ದೆಯಡಿ ಒಂದು ಅರ್ಜಿಗೆ ಒಂದೇ ಮಾಹಿತಿ, ಒಂದು ಮಾಹಿತಿಗೆ ಒಂದೇ ಅರ್ಜಿ ಅಂಥೇಳಿ ಕಾನೂನಿದೆ. ಹಾಗಾಗಿ ತಾವೇನು ಹೇಳ್ತಾ ಇದ್ದೀರಿ, ಅಂತಹ ಒಬ್ಬರ ಅರ್ಜಿದಾರರು ನಮಗೆ ಒಂದು ಅರ್ಜಿಯಲ್ಲಿ ಒಂದೇ ಪೋಸ್ಟಲ್ ಆರ್ಡರ್ಗೆ ಸುಮಾರು 4ರಿಂದ 5 ಮಾಹಿತಿಗಳನ್ನು ಕೇಳಿದರು. ಹಾಗಾಗಿ ಅವರಿಗೆ ನಾವು ಸೂಕ್ತವಾದ ಹಿಂಬರಹನ್ನು ಒಂದು ಅರ್ಜಿಗೆ ಒಂದೇ ಮಾಹಿತಿಯನ್ನು, ಅಂದರೆ ಒಂದು ಮಾಹಿತಿಯನ್ನು ನಾವು ಈಗಾಗಲೇ ಪೂರೈಸಿದ್ದೀವಿ. ಉಳಿದ ಮಾಹಿತಿಗಳಿಗೆ ಮತ್ತು ಒಂದು ಅರ್ಜಿಯನ್ನು ಸಲ್ಲಿಸಿದಲ್ಲಿ ಅದನ್ನು ಸಹ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ ನಾವು ಅವರಿಗೆ ಹೇಳಿದ್ವಿ. ಮತ್ತು ಅವ್ರು ಹೇಳ್ತಾರೆ ಸರ್, ನಿರ್ಮಿತಿ ಕೇಂದ್ರ ಕೈಗೊಂಡ 10 ಲಕ್ಷದ ಕಾಮಗಾರಿ ಸಮರ್ಪಕವಾಗಿಲ್ಲ, ಕೇವಲ 4 ಲಕ್ಷ ರೂಪಾಯಿ ಕಾಮಗಾರಿ ಆಗೈತೆ ಅಂತ ಹೇಳ್ತಾರೆ ಸರ್. ಆ ಥರ ಏನಿಲ್ಲ, ನಾವು ಮುಂದೆ ನಿಂತೇ ನಾನು ಎಲ್ಲ ಮಾಡಿಸಿದ್ದೀನಿ. ಸುಮಾರು 10 ಲಕ್ಷ ರೂಪಾಯಿಗಳನ್ನೇ ನಮ್ಮ ಖಾತೆಗೆ ಬಂದಿತ್ತು. ಅದನ್ನು ನಿರ್ಮಿತಿ ಕೇಂದ್ರದ ಮೂಲಕ 10 ಲಕ್ಷದ ಕಾಮಗಾರಿಯನ್ನು ವಿವಿಧ ಕೆಲಸ ರಿಪೇರಿ ಇರ್ಬೋದು, ದುರಸ್ತಿ ಇರ್ಬೋದು, ಈಗ ಕಿಟಕಿ ಗಾಜುಗಳ ರಿಪೇರಿ ಇರ್ಬೋದು, ಮತ್ತು ಶೌಚಾಲಯಗಳ ರಿಪೇರಿ ಇರ್ಬೋದು, ಶೌಚಾಲಯವನ್ನು ಪೂರ್ತಿ ದುರಸ್ತಿ ಮಾಡಿ ಅದಕ್ಕೆ ಮೇಲೆ ಎಲ್ಲ ನಾವು ಸಿಂಟೆಕ್ಸ್ ಹಾಕೋದಿರ್ಬೋದು, ಪ್ಲಂಬಿಂಗ್ ವರ್ಕ್ ಇರ್ಬೋದು, ಆಮೇಲೆ ಒಂದು ಶುದ್ಧ ಕುಡಿಯೋ ನೀರಿನ ಘಟಕ ಹಾಕಿದ್ದೀವಿ. ಆಮೇಲೆ ಇಡೀ ಆಫೀಸನ್ನು ನಾವು ವೈರಿಂಗ್ ಮಾಡಿದ್ದೀವಿ. ಆಮೇಲೆ ನೆಟ್ವರ್ಕಿಂಗ್ ಮಾಡಿದ್ದೀವಿ. ಅದಕ್ಕೆ ನಾವು ಸೂಕ್ತವಾದ ನಮ್ಮ ಕಡೆ ಎಲ್ಲ ಇದಿದೆ, ದಾಖಲೆಗಳಿದ್ದಾವೆ, ಎಸ್ಟಿಮೇಷನೂ ಇದೆ. ಆ ಎಸ್ಟಿಮೇಷನ್ ಪ್ರಕಾರ ನಾವು ಕೆಲಸ ಮಾಡಿಸಿದ್ವಿ. ಅಂದರೆ ಆರೋಪ ತಳ್ಳಿ ಹಾಕ್ತೀರಿ ಏನು ಸರ್? ಡೆಫಿನೆಟ್ಲಿ ತಳ್ಳಿ ಹಾಕ್ತೀನಿ ನಾನು.